ಆಕಾಶವಾಣಿ ಮಂಗಳೂರು. ಕಿಸಾನ್ ವಾಣಿ, ಕಿಸಾನ್ ವಾಣಿ, ಜೈ ಕಿಸಾನ್, ಜೈ ಕಿಸಾನ್, ಜೈ ಕಿಸಾನ್, ಕಿಸಾನ್ ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಹಾಗೂ ರೈತ ಕಲ್ಯಾಣ ಸಚಿವಾಲಯ, ಭಾರತ ಸರ್ಕಾರ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ನ ಆಸರೆಯು, ಆಗದು ನಿರಾಸರೆ ಇನ್ನು, ಸಿಗುವುದು ಸಂತಸದ ಕ್ಷಣವು, ಕಳೆಯುವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55ರಿಂದ 200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18ರಿಂದ 40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ, ಪೆನ್ಷನ್ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಕಾಸರಗೋಡು ತಾಲೂಕು ನೀರ್ಚಾಲಿನ ಕೇಶವ ಪ್ರಸಾದ್ ಕೊಡ್ವಕೆರೆ ಅವರ ಸಮಗ್ರ ಕೃಷಿ ಅನುಭವ ಕುರಿತು ಸಂದರ್ಶನ ಕೇಳುವಿರಿ. ಸಂದರ್ಶಕರು ರಜನಿ ಭಟ್. ಕೃಷಿಕ ಬಾಂಧವರಿಗೆಲ್ಲ ನಮಸ್ಕಾರ. ಇವತ್ತು ನಾವು ನೀರ್ಚಾಲಿನ ಕೇಶವ ಪ್ರಸಾದ್ ಕೊಡ್ವಕೆರೆ ಇವರ ಮನೆಗೆ ಬಂದಿದ್ದೇವೆ. ಇವರದು ಸಮಗ್ರ ಕೃಷಿ. ಇವರ ಸಮಗ್ರ ಕೃಷಿಯಲ್ಲಿನ ಅನುಭವಗಳನ್ನು ಇವರೀಗ ನಮ್ಮ ಜೊತೆ ಹಂಚಿಕೊಳ್ಳಲಿದ್ದಾರೆ. ನಮಸ್ತೆ ಸರ್. ನಮಸ್ತೆ ಮೇಡಮ್. ಈಗ ನಿಮ್ಮ ಬಗ್ಗೆ ಹೇಳ್ತಿದ್ರೆ, ನೀವು ಸಂಪೂರ್ಣವಾಗಿ ಕೃಷಿಯನ್ನೇ ಅವಲಂಬಿಸಿದವರ ಅಥವಾ ಬೇರೆ ಏನಾದರೂ ಉದ್ಯೋಗ ಮಾಡ್ತೀರಾ? ಕೃಷಿ ಒಟ್ಟಿಗೆ ನಾನು ಇದು ಮೆಡಿಕಲ್ ರೆಪ್ರೆಸೆಂಟೇಟಿವ್ ಆಗಿ ನಾನು ವರ್ಕ್ ಮಾಡ್ತಾ ಇದ್ದೇನೆ ಒಂದು ಪ್ರೈವೇಟ್ ಕಂಪನಿಯಲ್ಲಿ. ಬಿಡುವ ಸಮಯದಲ್ಲಿ ಕೃಷಿ ನೋಡೋದು. ಸರ್, ಈಗ ಸಮಗ್ರ ಕೃಷಿ ಅಂತ ಆಗುವಾಗ ನೀವು ಏನೆಲ್ಲ ಬೆಳೀತಾ ಇದ್ದೀರಿ? ಅಂದರೆ ಇದರಲ್ಲಿ ಎಷ್ಟು ಜಾಗ ಇದೆ, ಇದನ್ನೆಲ್ಲ ಸ್ವಲ್ಪ ಹೇಳ್ತೀರಾ? ಮೇಡಮ್, ಇದರಲ್ಲಿ ಸಾಧಾರಣ ಒಂದು 7 ಎಕರೆ ಅಂದಾಜು ಜಾಗ ಉಂಟು. ಅದರಲ್ಲಿ ಇದು ಮುಖ್ಯವಾಗಿ ರಬ್ಬರು, ಅಡಿಕೆ, ತೆಂಗು, ಕರಿಮೆಣಸು, ಬಾಳೆ, ಸ್ವಲ್ಪ ಸಣ್ಣ ಮಟ್ಟಿಗೆ ಕೊಕ್ಕೋ ಕೂಡ, ಕಾಫಿ ಗಿಡ ಇತ್ತೀಚೆಗೆ ನೆಟ್ಟಿದ್ದೇವೆ. ಅದರಲ್ಲಿ ಮೈನು ನಾವು ರಬ್ಬರನ್ನು ಜಾಸ್ತಿ ನೋಡ್ತಾ ಇರೋದು. ಅಂದರೆ ರಬ್ಬರನ್ನು 4ರಿಂದ 5 ಎಕರೆ ಜಾಗ ಉಂಟು ರಬ್ಬರಿಗೂ. ಬಾಕಿ ಇರೋದು 2 ಎಕರೆಯಲ್ಲಿ ಅಡಿಕೆ ಮತ್ತು ತೆಂಗು, ಕಾಳುಮೆಣಸು ಅಂತ ಕೃಷಿ ಇರೋದು. 2007ನೇ ಇಸವಿಯಲ್ಲಿ ನಾವು ಇಲ್ಲಿ ರಬ್ಬರನ್ನು ಪ್ಲಾಂಟೇಶನ್ ಮಾಡಿದ್ದದು. ಮತ್ತು 2016ನೇ ಇಸುವಾಗ ರಬ್ಬರ್ ಹಾಲು ತೆಗಿಲಿಕ್ಕೆ ಸ್ಟಾರ್ಟ್ ಮಾಡಿದ್ದು ನಾವು. ಇವಾಗ ನೀವು ರಬ್ಬರು 2007ರಲ್ಲಿ ಅಂತ ಹೇಳಿದ್ರಿ. ಇದು ಹೇಗೆ, ಪಾರಂಪರಿಕ ಕೃಷಿಯಾ ಅಥವಾ ನಿಮ್ಮದು ಬೇರೆ ರೀತಿಯಾದಂತಹ ಹೊಸ ಪ್ರಯೋಗಗಳು ಏನಾದರೂ ಮಾಡಿದಂತಹ ಕೃಷಿಯಾ, ಹೇಗೆ? 2007ರವರೆಗೆ ಈ ರಬ್ಬರಿ ಇಟ್ಟ ಜಾಗದಲ್ಲಿ ಬೇರೆ ಸಣ್ಣ ಮಟ್ಟಿಗೆ ಗೇರು ಕೃಷಿ, ಬಾಕಿ ಕಾಡು, ಸಣ್ಣ ಮಟ್ಟಿಗೆ ಕಾಡಲ್ಲಿ ಇತ್ತು. ಅದನ್ನೆಲ್ಲ ಮತ್ತು ನಮಗೆ ಆ ಸಮಯದಲ್ಲಿ ನೀರಿನ ಕೊರತೆ ಜಾಸ್ತಿ ಇತ್ತು ಈ ಭೂಮಿಯಲ್ಲಿ. ಹಾಗೆ ಖಾಲಿ ಜಾಗದಂತೆ ಸುಮ್ಮನೆ ಬಿಡೋದು ಬೇಡ ಅಂತ ದೃಷ್ಟಿಯಲ್ಲಿ ರಬ್ಬರ್ ಬೆಳೆಯನ್ನು ನಾವು ಬೆಳೆಸಲಿಕ್ಕೆ ಸ್ಟಾರ್ಟ್ ಮಾಡಿದ್ದದು. ಮತ್ತು ಇದಕ್ಕೆ ನೀರಿನ ಅವಲಂಬನೆ ಕಡಿಮೆ ರಬ್ಬರ್ ಕೃಷಿಗೆ. ಹಾಗೆ ಮೇಯ್ನ್ ರಬ್ಬರು ಇಡಲಿಕ್ಕೆ ಕಾರಣ. ಇಲ್ಲಂದರೆ ಅಡಿಕೆ ಕೃಷಿ ಅಥವಾ ತೆಂಗಿನ ಕೃಷಿ ನಾವು ಫಾರ್ಮರಿಗಾಗಿ, ರಬ್ಬರ್ ಕೃಷಿ ಫಾರ್ಮರಿ ಕೃಷಿ ಅಲ್ಲ, ನಾನೇ ಶುರು ಮಾಡಿದ್ದೆ ಅಷ್ಟೇ ಇಲ್ಲಿ. ಸರ್, ಇವಾಗ ರಬ್ಬರ್ ಆಗ ಒಳ್ಳೆಯ ಮಾರುಕಟ್ಟೆ ಇತ್ತು. ಈಗ ಅದಕ್ಕೆ ಹೋಲಿಸಿದ್ರೆ ಇವತ್ತಿನ ಸ್ಥಿತಿಗತಿ ಏನು ರಬ್ಬರಿದು? ನಿಮ್ಮ ಅನಿಸಿಕೆ ಏನು ಅದರಲ್ಲಿ? ನಾನು ಇಲ್ಲಿ ಇಡೋ ಸಮಯದಲ್ಲಿ ರಬ್ಬರಿಗೆ ಪ್ರತಿ ಕೆಜಿಗೆ 230ರಿಂದ 250 ರೂಪಾಯಿವರೆಗೆ ಇತ್ತು. ಅದೇ 8% ರಬ್ಬರಿನ ಧಾರಣೆ ಬಹಳ ಕುಸಿತ ಕಂಡಿದೆ. 181ರಿಂದ 182 ರೂಪಾಯಿ ಇವತ್ತಿನ ರೇಟು. ಅದು 2007ರಲ್ಲಿ. ಇವಾಗ 2025, 18 ವರ್ಷ ಹಿಂದೆ ಆ ಧಾರಣೆ ನೋಡಿ ಈ ಧಾರಣೆ ಬಹಳ ಬಹಳ ಕಡಿಮೆ. 2016ರಲ್ಲಿ ರಬ್ಬರ್ ಹಾಲು ತೆಗೆಯುವ ಸಂದರ್ಭದಲ್ಲಿ ಅವಳು 130 ಅದೇ ರೇಂಜಲ್ಲಿ ಇದ್ದದ್ದು. ಮತ್ತು 150 ರೂಪಾಯಿ, 160, 180, 200, 210ರವರೆಗೆ ಕಳೆದ ವರ್ಷ ಹೋಗಿತ್ತು. ಮತ್ತು ಕೆಳಗೆ ಬಂತು ಅದು. ಇವಾಗ 180ರಲ್ಲಿ ಇವಾಗ ನಿಂತಿದೆ ಒಂದು ರೇಟು. ಅದು ಬಹಳ ಬಹಳ ಕಡಿಮೆ. ಅದರಲ್ಲಿ ನಿರ್ವಹಣೆ ಮಾಡಲಿಕ್ಕೆ ರಬ್ಬರ್ ಕಿಶನ್ ಬಹಳ ಕಷ್ಟ. ಅದು ನಾವು ರಬ್ಬರನ್ನು ಹಾಲೆಯಲಿಕ್ಕೆ ನಾವು ಟ್ಯಾಪಿಂಗಿಗೆ ಇದು ಟ್ಯಾಪರ್ ಅಂತ ಬರ್ತಾನೆ ಬೆಳಿಗ್ಗೆ, ಅವನಿಗೆ ಒಂದು ಮರಕ್ಕೆ ಇಂತಿಷ್ಟು ಅಂತ ನಾವು ಕೊಡೋದು. ಅದು ಮತ್ತು ಆ ಖರ್ಚಲ್ಲಿ ನೋಡಿದರೆ ರಬ್ಬರ್ ಧಾರಣ ಬಹಳ ಬಹಳ ಕಡಿಮೆ, ಭಾಳ ಕಷ್ಟ ಆಗುತ್ತೆ ಉಂಟು ಅಲ್ಲಿ.
ಈ ರಬ್ಬರ್ನ ಗಿಡದಿಂದ ಹಾಲು ತೆಗೆದ ನಂತರದ ಪ್ರೋಸೆಸ್ ಏನದು? ಅದು ಯಾರು ಅಂದರೆ ಕಾರ್ಮಿಕರು ಮಾಡ್ತಾರಾ, ಮನೆಯಲ್ಲಿರುವವರ? ಅದಕ್ಕೆ ನಾವು ಆಶ್ರಯಿಸಬೇಕಾಗ್ತದಾ ಹೇಗೆ? ರಬ್ಬರ್ ಹಾಲು ತೆಗೆದ ನಂತರ ರಬ್ಬರ್ ತೆಗೆಯುವ ಟ್ಯಾಪರ್ ಹಾಲು ಕಲೆಕ್ಟ್ ಮಾಡಿ, ಅಥವಾ ಅವನೊಟ್ಟಿಗೆ ಇಬ್ಬರು ಅಸಿಸ್ಟೆಂಟ್ ಇರ್ತಾರೆ, ಒಂದು ಅವನ ಫ್ಯಾಮಿಲಿಯವರು ಅಥವಾ ನಾವು ಕೆಲಸ ಕೊಡೋದು ಜನ, ಅವರು ಹಾಲು ತಂದು ಕಲೆಕ್ಟ್ ಮಾಡಿ ರಬ್ಬರು ಶೀಟಿಗೆ ಬೇಕಾದ ಮಿಶ್ರಣ ಮಾಡ್ತಾರೆ. ಅದಕ್ಕೆ ಫಾರ್ಮಿಕ್ ಆ್ಯಸಿಡ್ ಅಂತ ಒಂದು ಆಸಿಡ್ ಬರ್ತದೆ, ಅದನ್ನು ಒಂದು ಪ್ರಮಾಣ ಉಂಟು, 1 ಲೀಟ್ರಿಗೆ ಇಂತಿಷ್ಟು ಆಗೋದಂತ. ಆ ಪ್ರಮಾಣದಲ್ಲಿ ಅವರು ಆ್ಯಸಿಡನ್ನು ಡೈಲ್ಯೂಟ್ ಮಾಡಿ ಈ ರಬ್ಬರ್ ಹಾಲಿಗೆ ಕ್ಯಾನಲ್ಲಿ ತುಂಬಿಸಿ ಟ್ರೈಯಲ್ಲಿ ಹಾಕಿಬಿಡ್ತಾರೆ. ಸ್ವಲ್ಪ ಹೊತ್ತು ಬಿಟ್ಟ ನಂತರ ಅರ್ಧ 1 ಗಂಟೆ ಮಿನಿಮಮ್ಮು, ಅಥವಾ ನೆಕ್ಸ್ಟ್ ಡೇ ಮಾಡಿದರೂ ಸಾಕಾಗುತ್ತದೆ. ಇಲ್ಲಿ ಕೆಲವು ಸರಿ ಹಾಗೆ ಮಾಡುವ ಕ್ರಮ ಉಂಟು. ಇವತ್ತು ರಬ್ಬರ್ ಹಾಲನ್ನು ಟ್ರೈಗೆ ಹಾಕಿದರೆ ನಾಳೆ ಮಧ್ಯಾಹ್ನ ಸಮಯದಲ್ಲಿ ಇದು ಶೀಟ್ ಮಾಡುವ ಕ್ರಮ ಉಂಟು, ಇಲ್ಲಂತ ಏನಿಲ್ಲ. ಹಾಗೆ ಮಾಡ್ತಾರೆ, ಇಲ್ಲ ಅದೇ ದಿವಸ ಮಾಡಲಿಕ್ಕೂ ಆಗುತ್ತದೆ. ಅದಕ್ಕೆ ನಾವು ಅವರನ್ನೇ ರಬ್ಬರ್ ಹಾಲು ತೆಗೆಯುವ ಜನನ್ನೇ ರಬ್ಬರ್ ಶೀಟ್ ಮಾಡುವುದು. ನಾವು ಪ್ರತ್ಯೇಕ ನಾವು ಮಾಡುವ ಕ್ರಮ ಅಲ್ಲ, ನಾವು ಅವರನ್ನೇ ಆಶ್ರಯಿಸಬೇಕಷ್ಟೇ. ನಮಗೆ ಇದು ಹೊಸ ಕೃಷಿ, ಇದು ಅಡಿಕೆ ತೆಂಗಿನ ಹಾಗೆ ಅಲ್ಲ ನಮಗೆ. ಇವಾಗ ಆರಂಭದಲ್ಲಿ ಏನು ಸಿಕ್ತಿತ್ತು ರಬ್ಬರ್ ಶೀಟುಗಳು, ಆಗಿಂದ ಈಗಕ್ಕೆ ಎಷ್ಟು ವ್ಯತ್ಯಾಸ ಬಂದಿವೆ? ಅಂದರೆ ನಿಮಗೆ ಹೇಗೆ ವಾರಕ್ಕೊಮ್ಮೆಯ ಮಾರುಕಟ್ಟೆ ಹೇಗೆ ಅದು? ಮೇಡಮ್, ಅದು ಅಡಿಕೆ ಮಾರುಕಟ್ಟೆ ಹಾಗೆ ಇದು ರಬ್ಬರ್ನ ಮಾರುಕಟ್ಟೆ ಡೈಲಿ ಅಪ್ ಆ್ಯಂಡ್ ಡೌನ್ಸ್ ಬರ್ತಾ ಉಂಟು. ಇದು ಇವತ್ತು 182 ನಾಳೆ 183 85 ಹೋಲಿಗೂ ಸಾಕು, ಅಥವಾ ಕೆಳಗೆ ಬರಲಿಕ್ಕೂ ಸಾಕು. ದಿನದಿಂದ ಧಾರಣೆ ಅಡಿಕೆ ತೆಂಗಿನ ಹಾಗೆ, ಕಾಳುಮೆಣಸಿನ ಹಾಗೆ. ಅದನ್ನು ಮ್ಯಾಕ್ಸಿಮಮ್ ಅಂದರೆ 6 ಮಂತ್ಸ್ವರೆಗೆ ಅದನ್ನು ನಾವು ಇಲ್ಲಿ ಪ್ರಿಸರ್ವ್ ಮಾಡಿ ಇಡ್ಬೋದು. ಅದನ್ನು ಜಾಸ್ತಿ ಆಮೇಲೆ ಫಂಗಸ್ ಬರುವ ಸಂಭವ ಜಾಸ್ತಿ. ಕೆಲವರು ಅಪರೂಪಕ್ಕೆ ಬಹಳ ಕಡಿಮೆ ಶತಮಾನ ಜನ ಇಡ್ತಾರೆ, 1 ವರ್ಷವರೆಗೆ ಇಡುವ ಕ್ರಮ ಉಂಟಂತೆ, ನನಗೆ ಗೊತ್ತಿಲ್ಲ. 6 ತಿಂಗಳವರೆಗೆ ಇಡಲಿಕ್ಕೆ ಆಗುತ್ತೆ ರಬ್ಬರ್ ಶೀಟನ್ನು. ಅದು ಯಾವ ಬೇಕಾದ್ರೂ ಕೊಡ್ಬೋದು. ಅದನ್ನು 4 ದಿವಸ ಇದು ಇವತ್ತು ರಬ್ಬರ್ ಶೀಟ್ ಮಾಡಿದರೆ ಅದನ್ನು ರಾತ್ರಿ ನಾವು ಇಲ್ಲಿ ಅಂಗಳದಲ್ಲಿ ಹಗ್ಗದಲ್ಲಿ ಹಾಕ್ತೇವೆ, ಅದರ ನೀರೆಲ್ಲ ಅದರ ಆರಿ ಬತ್ತಿ ಹೋಗ್ತದೆ. ನೆಕ್ಸ್ಟ್ ಡೇ ಅದು ಬಿಸಿಲಿಗೆ ನಾವು ಸ್ವಲ್ಪ ಒಣಗಿಸ್ತೇವೆ, ಸ್ವಲ್ಪ 1 ದಿವಸ ಒಣಗಿಸಿ ಆಮೇಲೆ ಅದನ್ನು ನಾವು ಇಲ್ಲಿ ಸ್ಮೋಕ್ ಹೌಸ್, ಇದು ಹೊಗೆ ಮನೆ ಉಂಟು, ಅದಕ್ಕೆ ಬೆಂಕಿ ಹಾಕಿ ಹೊಗೆ ಬರ್ಸೋದು, ಬೆಂಕಿ ಹಾಕೋದಲ್ಲ, ಹೊಗೆ ಬರ್ಸೋದು. ಹೊಗೆಯಲ್ಲಿ ಅದನ್ನು ಸ್ಮೋಕ್ ಹೌಸಲ್ಲಿ ಒಣಗಿಸೋದು ರಬ್ಬರ್ ಶೀಟನ್ನು. ಹಾಗೆ 4 ರಿಂದ 5 ದಿವಸ ಸ್ಮೋಕ್ ಹೌಸಲ್ಲಿ ರಬ್ಬರ್ ಶೀಟು ಬೇಕಾಗುತ್ತೆ. ಅದು ದಿವಾಸಲು ರಬ್ಬರ್ ಶೀಟನ್ನು ಅದನ್ನು ಕೌಚಿ ಹಾಕುವ ಕ್ರಮ ಉಂಟು. ಇಲ್ಲದ್ರೆ ಒಂದೇ ಸೈಡು ಒಣಗಿಕೊಂಡು ಹೋದಿತ್ತು, ಮತ್ತೊಂದು ಸೈಡು ಒಣಗಲಿಕ್ಕಿಲ್ಲ. ಹಾಗೆ ಒಂದು ಕ್ರಮ ಉಂಟು. 4 ರಿಂದ 5 ದಿವಸದಲ್ಲಿ ರಬ್ಬರ್ ಶೀಟ್ ಒಣಗಿ ಬರ್ತದೆ. ಬೇಕಾದ್ರೆ ಆಗಬೇಕು ಕೊಡ್ಬೋದು, ಅಥವಾ ಅದನ್ನು ಪ್ರಿಸರ್ವ್ ಮಾಡಿ 6 ತಿಂಗಳವರೆಗೆ ಇಡ್ಬೋದು, ಅಥವಾ ನೆಕ್ಸ್ಟ್ 1 ವಾರಗಳವರೆಗೂ ಕೊಡ್ಬೋದು. ಈಗ ನೀವು ಪ್ರಿಸರ್ವ್ ಮಾಡೋದು, ಸಂರಕ್ಷಣೆ ಮಾಡೋದು ಅಂತ ಹೇಳಿದ್ರಿ, ಅದನ್ನು ಯಾವ ರೀತಿ ಸಂರಕ್ಷಿಸ್ಬೋದು, ಶೇಖರಿಸಬಹುದು? ಆದರೆ ಆ್ಯಕ್ಚುಲಿ ನನಗೆ ತಿಳಿದ ಮಟ್ಟಿಗೆ ನಾವು ಇದು ಪ್ರಿಸರ್ವ್ ಮಾಡಿ ಪ್ರತ್ಯೇಕ ಇದು ಬೇರೆ ಅಂತೂ ಬರೋದಿಲ್ಲ, ಕೆಮಿಕಲ್ ಏನು ಬರೋದಿಲ್ಲ ನನ್ನ ತಿಳಿದ ಮಟ್ಟಿಗೆ. ಅದನ್ನು ಇದು ಏರ್ ಟೈಟ್ ರೂಮಲ್ಲಿ ಅಥವಾ ಗಾಳಿ ಆಡದಂತೆ ರೂಮಲ್ಲಿ ಸಂರಕ್ಷಿಸಿರ್ಬೋದು. ಅಡಿಗೆ ನೆಲಕ್ಕೆ ಒಂದು ಟಾರ್ಪಲನ್ನು ಹಾಕಿ ಶೀತ ಬಾರದಾಗೆ ರಬ್ಬರ್ ಶೀಟ್ ಹಾಕಿ ಅದನ್ನು ಮುಚ್ಚಬಹುದು. ಬೇಕಾದರೆ ಮುಚ್ಚಿದ್ರೆ ಒಳ್ಳೇದು, ಬಹಳ ಉತ್ತಮ. ಹಾಗೆ ನಾವು ಆಗ ಮಾಡ್ತೇವೆ, 1 ತಿಂಗಳಲ್ಲಿ ಇಡ್ತೇವೆ ಕೆಲವು ಸರಿ. ಪ್ಲಾಸ್ಟಿಕ್ ಶೀಟ್ ಸಾಕಾಗುತ್ತೆ, ಅದು ಟಾರ್ಪಲಿನೂ ಆಗುತ್ತೆ, ಯಾವುದಾಗುತ್ತದೆ ಹಾಗೆ. ಆಗ ನಾನು ಕೇಳಿದ ಹಾಗೆ, ಈಗ ಆರಂಭದಲ್ಲಿ ಏನು ಶೀಟ್ಗಳು ನಿಮಗೆ ಸಿಗ್ತಿದ್ದವು ಆರಂಭದಲ್ಲಿ, ಈಗಕ್ಕೂ ಎಷ್ಟು ವ್ಯತ್ಯಾಸ ಇದೆ? ಅಂದರೆ ಅದು ಬೆಳೆದ ಹಾಗೆ ಶೀಟುಗಳು ಹೆಚ್ಚು ಸಿಗ್ತವೆ, ಅಂದರೆ ಸ್ವಲ್ಪ ಅದೊಂದು ಮಧ್ಯದ ಇದು ಕಳೆದ ಕೂಡಲೇ ಮತ್ತೆ ಕಡಿಮೆ ಆಗ್ತದ ಹೇಗೆ? ಫಸ್ಟ್ ನನಗೆ ತೆಗೆದ 4-5 ವರ್ಷವರೆಗೆ ರಬ್ಬರಿನ ಹಾಲಿನ ಈಲ್ಡ್ ಒಳ್ಳೆದಾಯಿತು, ತೊಂದರೆ ಇಲ್ಲ. ಆಮೇಲೆ ವಿಪರೀತ ಮಳೆ, ಪ್ರತಿ ವರ್ಷ ವಿಪರೀತ ಮಳೆ. ಈ ವಿಪರೀತ ಮಳೆಗೆ ರಬ್ಬರಿನ ಎಲೆಗಳು ಜೂನ್, ಜುಲೈ, ಆಗಸ್ಟ್ ಆ ಸಮಯದಲ್ಲಿ ಉದುರಿ ಹೋಗ್ತದೆ. ಅದು ಇದು ಫಂಗಸ್ಸಿನಾಗಿ ಉದುರಿ ಹೋಗುವುದು. ಹಾಗೆ ಅದು ಉದುರಿ ಹೋದರೆ ಮತ್ತೆ ಪುನಃ ಈ ರಬ್ಬರಿನ ಹಾಲು ಇರುವುದು ಎಲೆಯಲ್ಲಿ, ಎಲೆಯಿಂದ ಅದು ಅಬ್ಸರ್ವ್ ಆಗಿ ಮರಕ್ಕೆ ಅಬ್ಸರ್ವ್ ಹಾಗೆ ಇದ್ರ ಮುಖಾಂತರ ಬರುವುದು. ಅದು ಎಲೆ ಹೋದರೆ ಹಾಲಿನ ಈಲ್ಡ್ ಇಲ್ಲಂತೆಲ್ಲ ಬಹಳ ಕಡಿಮೆ ಆಗ್ತದೆ. ಹಾಗೆ ಈ ಸಾರಿ ರಬ್ಬರಿನ ಎಲೆ 2-3 ಸಾರಿ ಉದುರಿತ್ತು. ಹಾಗೆ ಈ ವರ್ಷ ಅಂತ ಹಾಲು ಬಹಳ ಕಡಿಮೆ. ಇದು 2-3 ವರ್ಷಕ್ಕಿಂತ ಹಿಂದೆ ಕಂಪೇರ್ ಮಾಡಿದರೆ ಹಾಲಿನ ಈಲ್ಡ್ ಕಡಿಮೆ ಆಗಿದೆ. ಇದು ಆ್ಯಕ್ಚುಲಿ ವರ್ಷ ಹೋದಾಗ ಜಾಸ್ತಿ ಆಗಬೇಕಿತ್ತು, ಆದರೆ ಈಲ್ಡ್ ಕೂಡ ಕಡಿಮೆ, ರೇಟ್ ಕೂಡ ಕಡಿಮೆ. ಇವಾಗ ಅಷ್ಟು ಬಿಸಿಲಿದ್ರೂ ಸಹ ಹಾಲು ಕಡಿಮೆ. ಸಾಮಾನ್ಯವಾಗಿ ಮಳೆ ಬಂದರೆ ಹಾಲು ಕಡಿಮೆ ಅಂತ ಹೇಳ್ತಾರೆ. ಈಗ ಬೇಸಿಗೆಯಲ್ಲಿ ಅಷ್ಟು ಬಿಸಿಲಿರ್ತಾರೆ, ಆದರೂ ಸಹ ಕಡಿಮೆ ಅಂತ ಹೇಳ್ತೀರಾ? ಮೇಡಮ್, ಆ್ಯಕ್ಚುಲಿ ಮಳೆಗಾಲದಲ್ಲಿ ಒಳ್ಳೆ ಹಾಲು ಬರುವ ಸಮಯ, ಮತ್ತು ಪ್ಲಸ್ ಈ ಚಳಿಗಾಲ ಒಳ್ಳೆ ಹಾಲು ಬರ್ತದೆ, ತೊಂದರೆ ಇಲ್ಲ. ಆದರೆ ಆ ಕಂಪ್ಯಾರಿಸನ್ ಮೊದಲಿಗೆ ಕಂಪೇರ್ ಮಾಡಿದ್ರೆ ಹಾಲು ಬಹಳ ಕಡಿಮೆ. ಆ್ಯಕ್ಚುಲಿ 10 ಮರ ಟ್ಯಾಪಿಂಗ್ ಮಾಡಿದರೆ 1 ಶೀಟ್ ಸಿಗಬೇಕು. ಒಂದು 600-700 ಗ್ರಾಮಿನ 1 ಶೀಟ್ ಸಿಗಬೇಕು, ಒಣಗಿದ 1 ಶೀಟು.
ಹಸಿದಲ್ಲ, ಒಣಗಿದ ಒಂದು ಶೀಟು 700 ಗ್ರಾಮ್ ಸಿಗಬೇಕು 10 ಮರಕ್ಕೆ. ಇವಾಗ ನಮಗೆ ಸಾಧಾರಣ 800 ಮರ ಉಂಟು, ನಮಗೆ ಇಲ್ಲಿ ಸಿಗೋದು 35ರಿಂದ 36 ಶೀಟು. ಅಂದರೆ ಬೆಳೆ 50% ಇಲ್ಲ ಮೇಡಮ್, ಅಷ್ಟು ಕಡಿಮೆ ಆಗಿದೆ. ಈ ಒಂದು ಮರ ಎಷ್ಟು ವರ್ಷದ ತನಕ ನಾವು ಅದರಲ್ಲಿ ಹಾಲು ತೆಗಿಬಹುದು? ಸಾಧಾರಣ 30ರಿಂದ 35 ವರ್ಷವರೆಗೆ ತೆಗಿಬಹುದು. ಮತ್ತೆ ಆಮೇಲೆ ಅದನ್ನು ನಾವು ಇದು ಸ್ಲಾಟರ್ ಕಟ್ ಅಂತ ಟ್ಯಾಪಿಂಗ್ ಮಾಡ್ತಾರೆ, ಮಾಡಿ ಅದಕ್ಕೆ ಬೇಕಾದಾಗ ಹಾಲು ತೆಗೆದು ಆ ದಿವಸ ಮರ ಕಟ್ ಮಾಡಿ ಕೊಡ್ಬೋದು. 35 ವರ್ಷ ಮ್ಯಾಕ್ಸಿಮಮ್ ಅಂದರೆ ಹಾಲು ತೆಗಿಬೋದು. ಮರ ಜಾಸ್ತಿ ಬದುಕಲಿಕ್ಕೆ ಸಾಕು, ಬಟ್ ತೆಗೆಯೋದು 30-35 ವರ್ಷ. ಈಗ ಎಷ್ಟು ವರ್ಷ ಆಯಿತು ಅಂತ ಹೇಳಿದರೆ? 2007ರಲ್ಲಿ ರಬ್ಬರ್ ಗಿಡ ಇಟ್ಟದು, 16ರಲ್ಲಿ ರಬ್ಬರ್ ಹಾಲು ತೆಗಿಲಿಕ್ಕೆ ಶುರು ಮಾಡಿದ್ದು. ಇವಾಗ 10 ವರ್ಷ ಆಯಿತು. 10 ವರ್ಷ ಆಯಿತು ಮೇಡಮ್. ಸುರಿಗೆ 4-5 ವರ್ಷ ಒಳ್ಳೆ ಹಾಲು ಸಿಕ್ಕಿದೆ, ಇವಾಗ ಕಡಿಮೆ ಆಗಿದೆ. ಮತ್ತೆ ರೇಟು ಸಹ ಕಡಿಮೆ, ರೇಟು ಕಡಿಮೆ, ಹಾಲು ಕೂಡ ಕಡಿಮೆ. ಕ್ಲೈಮೇಟಿನ ಈ ಡಿಫ್ರೆನ್ಸ್ ಇಂದಾಗಿ ಮತ್ತೆ ಅದಕ್ಕೂ ಕೂಡ ಈ ಅಡಿಕೆಗೆ ಎಲೆ ಚುಕ್ಕೆ ಬರುವಾಗ ಇದು ರಬ್ಬರಿಗೆ ಎಲೆಗೂ ಫಂಗಸ್ ಬರ್ತದೆ, ಹಾಗೆ ಈ ಎಲೆ ಬೀಳುದು ಹಾಗೆ. ಅದಕ್ಕೇನು ಔಷಧಿ ಇಲ್ವಾ? ಆಕ್ಚುಲಿ ಔಷಧಿ ಉಂಟು ಮೇಡಮ್. ಬೋರ್ಡು ಮಿಕ್ಸರ್ ಮೈನ್ ಆಗಿ ರೆಕಮೆಂಡ್ ಮಾಡೋದು ರಬ್ಬರ್ ಬೋರ್ಡಿನವರು. ಇದು ಅದರ ನಿರ್ವಹಣೆ ವೆಚ್ಚ ಜಾಸ್ತಿ ಆದ ಕಾರಣ ನಾವೀಗ ಬೋರ್ಡ್ ಸ್ಪ್ರೇ ಮಾಡೋದೇ ಇಲ್ಲ. ಮಾಡಿದರೆ ಕಂಟ್ರೋಲಿಗೆ ಬರ್ತದೆ, ಏನಿಲ್ಲ. ಅದು ನಮಗೆ ಇದು ಅದರಲ್ಲಿ ದ್ರೋಣ ಮುಖಾಂತರ ಸ್ಪ್ರೇ ಮಾಡಬೇಕಷ್ಟೇ, ಅಥವಾ ಬೇರೊಂದು ದೊಡ್ಡ ಮಿಷಿನ್ ಬರ್ತದೆ, ಅದಕ್ಕೆ ಮೇಂಟೆನೆನ್ಸ್ ಭಯಂಕರ ಜಾಸ್ತಿ ಬರ್ತದೆ. ಹಾಗೆ ನನಗೆ ಸ್ಪ್ರೇ ಮಾಡೋ ಕ್ರಮ ಇಲ್ಲ. ಆಗ ಅಡಿಕೆ ಸ್ಪ್ರೇ ಮಾಡಿದಾಗ ಇದಕ್ಕೆ ಸ್ಪ್ರೇ ಮಾಡಬೇಕು ಆ್ಯಕ್ಚುಲಿ ಜೂನ್ ಜುಲೈಯಲ್ಲಿ, ಆಗ ಸಾಧಾರಣ ನಿಯಂತ್ರಣಕ್ಕೆ ಬರ್ತದೆ ಅಂತ ಹೇಳ್ತಾರೆ. ಇದಕ್ಕೆ ಗೊಬ್ಬರಗಳ ಇದು ಹೇಗೆ ಮೇಡಮ್? ಇದು ಮಳೆಗಾಲದ ಆರಂಭದಲ್ಲಿ ಸಾಧಾರಣ ಜೂನ್ ಫಸ್ಟ್ ವೀಕಲ್ಲಿ ರಬ್ಬರಿನ ಬುಡವನ್ನು ಕಾಡನ್ನೆಲ್ಲ ಕ್ಲಿಯರ್ ಮಾಡಿ, ಆಮೇಲೆ ನಾವು ಇದು NPK 18 ಈ ರಬ್ಬರ್ ಮರಕ್ಕೆ ನಾವು ಕೊಡೋದು. ಅದೇ ರಬ್ಬರ್ ಗಿಡಕ್ಕೆ ಆದರೆ ನಾವು 18 ಅಗತ್ಯ ಬರೋದಿಲ್ಲ. ಅದಕ್ಕೆ ರಬ್ಬರ್ ಮಿಕ್ಸರ್ ಅಂತ ಬರ್ತದೆ, 12 ಕಾಣ್ತಾರೆ. ಇದು ನಾವು ಈ ಮರಕ್ಕೆ ಕೊಡೋದು 18 ಸಾಧಾರಣ ಹೆಚ್ಚಿನವರು ಕೊಡೋದು ಅದನ್ನೇ. ಕೆಲವರು ಸಾವಯವನ್ನ ರೆಕಮೆಂಡ್ ಮಾಡ್ತಾರೆ, ಇಲ್ಲನೇನಿಲ್ಲ. ಕೆಲವರು ಕುರಿ ಗೊಬ್ಬರ ಕೂಡ ಹಾಕ್ತಾರೆ, ನಮ್ಮ ಇವರೆಲ್ಲ ಹಾಕ್ತಾರೆ. ಅವರಿಗೆ ಹಾಲಿನ ಸಮಯ ವ್ಯತ್ಯಾಸ ಏನು ಬರೋದಿಲ್ಲ. ಅದು ಕೆಲವು ರಬ್ಬರ್ ಕೆತ್ತುವ ಟ್ಯಾಪರ್ ಅವರಿಗೆ ಅವರ ಪ್ರಿಫರೆನ್ಸ್ ನಾವು ನೋಡಬೇಕಾಗ್ತದೆ. ಹಾಗೆ ನಾವು ಅವರಿಗೆ ಬೇಕಾಗಿ ನಾವು NPK 18 ಕೊಡೋದು. ಇಲ್ಲದಿದ್ದರೆ ನಾವು ಸಾವಯವಕ್ಕೆ ನಾವು ಪ್ರಿಫರ್ ಮಾಡೋದು. ಆ್ಯಕ್ಚುಲಿ ವರ್ಷಕ್ಕೆ 2 ಸಾರಿ ಕೊಡಬೇಕು, ಒಮ್ಮೆ ಜೂನಲ್ಲಿಯೂ ಮತ್ತೊಮ್ಮೆ ಅಕ್ಟೋಬರಲ್ಲಿ, ಮಳೆ ನಿಲ್ಲುವ ಸಮಯದಲ್ಲಿ ಹಾಗೆ. ಸಂತೋಷ. ಇವಾಗ ಇದರ ಮಾರುಕಟ್ಟೆ ಸಾಮಾನ್ಯ ಇಲ್ಲಿ ಎಲ್ಲಿ ಇರ್ತದೆ? ಎಲ್ಲಿಗೆ ಕೊಡ್ತೀರಿ ಇದು ಶೀಟುಗಳನ್ನೆಲ್ಲ? ರಬ್ಬರ್ ಶೀಟನ್ನು ನಾವು ಇಲ್ಲಿ ನಮ್ಮ ಕೇರಳದಲ್ಲಿ ಇದು ರಬ್ಬರ್ ಸೊಸೈಟಿಯಿಂದ ಇರ್ತದೆ. ಅಲ್ಲಿ ಕರ್ನಾಟಕದಲ್ಲಿ ರಬ್ಬರ್ ಸೊಸೈಟಿ ಇದ್ದಾಗ ಇಲ್ಲಿ ಕೇರಳದಲ್ಲಿ ಒಂದು ರಬ್ಬರ್ ಸೊಸೈಟಿ ಉಂಟು. ಆಮೇಲೆ ಹತ್ತಿರ ಪಳ್ಳ ಹೇಳುವ ಸ್ಥಳದಲ್ಲಿ ರಬ್ಬರ್ ಸೊಸೈಟಿ ನಾವು ಅಲ್ಲಿ ಕೊಡ್ತೇವೆ. ಮತ್ತು ಬದ್ರಿಕಲ್ಲಿ ಪ್ರೈವೇಟ್ ಪಾರ್ಟಿ ಶಾಪ್ ಉಂಟು, ಅಲ್ಲಿ ಕೂಡ ಕೊಡ್ತೇವೆ. ಕ್ಯಾಂಪ್ಗಳು ಕೂಡ ರಬ್ಬರ್ನ ಪರ್ಚೇಸ್ ಮಾಡ್ತಾರೆ. ಆದರೆ ಇದನ್ನು ಸ್ಕ್ರ್ಯಾಪನ್ನು ಮಾತ್ರ ಸೊಸೈಟಿಯವರು ತೆಗಿತಾರೆ. ಅದು ತಿಂಗಳಲ್ಲಿ ಇಂಥ ದಿನ ಅಂತ ಉಂಟು, ಆ ದಿವಸ ತಗೊಂಡೋಗಿ ಕೊಡೋದಲ್ಲಿ. ಅದು ಪ್ರೈವೇಟ್ಲಿ ಆದರೆ ಅವರು ಯಾವಾಗ ಕೂಡ ತೆಗಿತಾರೆ. ಕ್ಯಾಂಪ್ಕದಲ್ಲಿ ಸ್ಕ್ರ್ಯಾಪ್ ತೆಗಿತಾರೆ, ನಂಗೆ ಕರೆಕ್ಟ್ ಐಡಿಯಾ ಇಲ್ಲ. ಬಟ್ ಕ್ಯಾಂಪ್ಕಲ್ಲಿಗೆ ರಬ್ಬರ್ ಶೀಟ್ ತೆಗಿತಾರೆ ಗ್ಯಾರಂಟಿ. ಸ್ಕ್ರ್ಯಾಪ್ ಅಂದರೆ ರಬ್ಬರಲ್ಲಿ ಇದು ಸೆಕೆಂಡ್ ನಾವು ಇಲ್ಲಿ ಅಡಿಕೆಯಲ್ಲಿ ಇದರಲ್ಲಿ ಕೋಕಾ ಮತ್ತು ಆಮೇಲೆ ಇದರಲ್ಲಿ ಪಟೋರ್ ಅಂತ ಹೇಳಿದ ಹಾಗೆ ರಬ್ಬರಲ್ಲಿ ಕೂಡ ಕರೆಕ್ಟದಲ್ಲಿ ಉಳಿದ ಹಾಲನ್ನು ನಾವು ಟ್ಯಾಪ್ ಮಾಡಿದ ನೆಕ್ಸ್ಟ್ ಡೇ ತೆಗಿತೇವೆ. ಅದು ಇಡ್ಲಿಯ ಆಕಾರದಲ್ಲಿ ಅಥವಾ ಬಳ್ಳಿ ಆಕಾರದಲ್ಲಿ ಸಿಗ್ತದೆ, ವೇಸ್ಟಿನಾಗೆ. ವೇಸ್ಟ್ ಸ್ಕ್ರ್ಯಾಪ್ ಅಥವಾ ವೇಸ್ಟ್ ಅಂತ ಹೇಳ್ತೇವೆ. ಅದನ್ನು ನಾವು ಅದನ್ನು ಕೂಡ ಸ್ಮೋಕ್ ಹೌಸ್ಲಾಗೆ ಒಣಗಿಸೋ ಕ್ರಮ ಉಂಟು. ಅದನ್ನು ಕೂಡ ನಾವು ರಬ್ಬರ್ ಶೀಟ್ ಕೊಡುವ ಸಮಯದಲ್ಲಿ ಅದನ್ನು ಸ್ಕ್ರ್ಯಾಪ್ ಕೂಡ ನಾವು ಗುಂಡ್ಲಾಕಿ ಕೊಟ್ಟು ಕೊಡ್ತೇವೆ. ಅದಕ್ಕೆ ಮತ್ತು ಇದಕ್ಕೆ ರೇಟು 80-90 ರೂಪಾಯಿ ವ್ಯತ್ಯಾಸ ಬರ್ತದೆ ಕೆಜಿಗೆ ಸ್ಕ್ರ್ಯಾಪಿಗೆ ಮತ್ತು ಒಳ್ಳೆ ಶೀಟಿಗೂ ಗ್ರೇಡಿಗೆ. ರಬ್ಬರ್ ಗ್ರೇಡ್ ಅಂದರೆ ರಬ್ಬರ್ ಗ್ರೇಡ್ 4, ಅದು ಬೇರೆ ಬೇರೆ ಗ್ರೇಡ್ ಮಾಡ್ತಾರೆ, 1, 2, 3, 4, 5. ನಮ್ಮದು ಇಲ್ಲೆಲ್ಲ ತೆಗೆದು 4 ಇಲ್ಲಿ. ಸರ್, ಇವಾಗ ಸಾಮಾನ್ಯವಾಗಿ ಒಂದು ಸಣ್ಣ ಸಣ್ಣ ಮರ ಗಿಡಗಳು ನಾವೇನು ಬೆಳೆಸ್ತೇವೆ ಅದರ ನಡುವೆ ಉಪಬೆಳೆಯಾಗಿ ಮಿಶ್ರ ಬೆಳೆಯಾಗಿ ಯಾವುದಾದ್ರೂ ಹಾಕ್ಲಿಕ್ಕೆ ಆಗ್ತದೆ. ನೀವು ಹಾಗೇನಾದ್ರೂ ಈ ರಬ್ಬರ್ ಗಿಡಗಳ ಮಧ್ಯದಲ್ಲಿ ಹಾಕಿದ್ದೀರಾ ಹೇಗೆ? ಮೇಡಮ್, ಇದು ರಬ್ಬರಿನ ಕಾಡಲ್ಲಿ ಉಪಬೆಳೆ ಅಂದರೆ ಕೊಕ್ಕೋ ಒಂದು ಆಗ್ಬೋದು ನನ್ನ ಐಡಿಯಾ. ಕೊಕ್ಕೋ ಇದು ಗಿಡ. ಆಮೇಲೆ ರಬ್ಬರ್ ಮರಕ್ಕೆ ಕಾಳುಮೆಣಸು ಬಿಡುವ ಪದ್ಧತಿ ಈಗ ಶುರು ಆಗಿದೆ. ನಾನು ಇಲ್ಲಿ ಕರ್ನಾಟಕದ ರೆಂಜ ಸೈಡಲ್ಲಿ ನೋಡಿದ್ದೇನೆ. ಅಲ್ಲಿ ರಬ್ಬರ್ ಮರಕ್ಕೆ ಕಾಳುಮೆಣಸು ಗಿಡ ಕೂಡ ಬಿಟ್ಟಿದ್ದಾರೆ. ಅಲ್ಲ, ಬಿಡಲಿಕ್ಕೆ ನಾವು ಇಲ್ಲಿ ಬಿಟ್ಟಿದ್ದೇವೆ. ಬಟ್ ನಾವು ಅದನ್ನು 1-2 ಹೀಗೆ ಜಸ್ಟ್ ನೋಡಿದಷ್ಟೇ ಹೊರತು ಅದು ಹೇಗೆ ಬೆಳೆ ಬರ್ತದೆ ನೋಡಲಿಲ್ಲ. ಬಟ್ ಅದು ರಬ್ಬರಿನ ಮರಕ್ಕೆ ಹಾಕಿದರೆ ಅದು ಗೆಲ್ಲುವ ಸಮಸ್ಯೆ ಬಂದಿತ್ತು, ನೆರಳು ಬರ್ತದೆ ಅದಕ್ಕೆ. ಅದರ ಕಾಳುಮೆಣಸಿನ ಕಾಯ ಕ್ವಾಲಿಟಿ ಮಾತ್ರ ನಮ್ಮ ಈಚೆ ಮರಲ್ಲಿ ಆದಷ್ಟು ಒಳ್ಳೆದು ಬರಲಿಕ್ಕೆ ನನ್ನ ಐಡಿಯಾ. ನನ್ನ ಅಂದಾಜಿಗೆ ರಬ್ಬರಿನ ಮಧ್ಯದಲ್ಲಿ ಕಾಫಿ ಗಿಡ ಕೂಡ ಹಾಕ್ಬೋದು. ಆಮೇಲೆ ಕೊಕ್ಕೋ ಮತ್ತೊಂದು ನಮ್ಮ ಇಲ್ಲಿ ನೆರೆಕರಿಯವರು ರಬ್ಬರಿನ ಮಧ್ಯೆಯಲ್ಲಿ ಸಿಂಗಾಪುರದ ಅಡಿಕೆಯನ್ನು ಹಾಕಿದ್ದಾರೆ.
ಸಣ್ಣ ಅಡಿಕೆ, ಸಿಂಗಾಪುರ ಅಡಿಕೆ, ಸಣ್ಣ ಅಡಿಕೆ, ಅವರಿಗೆ ಅಲ್ಲಿ ಅಡಿಕೆ ಬರ್ತದೆ ಸ್ವಲ್ಪ ಸ್ವಲ್ಪ. ಹಾಗೆ ನಮ್ಮ ಕಡೆ ಒಂದು ಗಿಡ ಉಂಟು ಸಿಂಗಾಪುರದ್ದು, ಅದರಲ್ಲಿ ಸ್ವಲ್ಪ ಅಡಿಕೆ ಬರ್ತದೆ, ಅದು ಕೂಡ ಆ ಅಡಿಕೆ ಆಗುತ್ತದೆ ಸಿಂಗಾಪುರ ಅಡಿಕೆ, ಸಣ್ಣ ಅಡಿಕೆ. ನಾನು ಇವಾಗ ಈ ಮಳೆಗಾಲದಲ್ಲಿ ಸ್ವಲ್ಪ ಕೊಕ್ಕೋ ಗಿಡ ನೆಟ್ಟಿದ್ದೇನೆ. ಅದು ಅದರಲ್ಲಿ ಒಂದು 100-150 ಗಿಡ ಉಂಟು ಇವಾಗ. ಇವಾಗ ತೊಂದರೆ ಇಲ್ಲ, ಈಗ ಬದುಕಿದೆ. ಇನ್ನೀಗ ಕಾಡಲ್ಲಿ ತೆಗೆದಾಯಿತು, ಗೊಬ್ಬರ ಎಲ್ಲ ಹಾಕಿದ್ದೇವೆ, ಅದು ಒಳ್ಳೇದು ಬರುವಂಥ ವಿಶ್ವಾಸ ಉಂಟು. ಅದು ನಾವೊಂದು ಟ್ರಯಲ್ ಆ್ಯಂಡ್ ಎರರ್ ಮೆಥಡ್ ಮಾಡಿದ್ವಿ, ಹೇಗೊಂದು ಬರ್ತದೆ ನೋಡುವಂಥ ಕೊಕ್ಕೋ. ಯಾಕೆ ನೀರಿನ ಅಗತ್ಯ ಬೇಕು, ಈ ಬೇಡ ಅಂತಲ್ಲ, ಅದ್ರ ನೀರಿನ ಪಸೆ ಜಾಸ್ತಿ ಇರುವಲ್ಲಿ ನೋಡಿ ನೆಟ್ಟದ್ದು ಕೊಕ್ಕೋ ಗಿಡವನ್ನು. ಹಾಗೆ ಮೇಡಮ್, ಕಾಫಿ ಕೂಡ ನೆಡ್ಬೋದು ನೀರಿದ್ದರೆ. ಇವಾಗ ನಾವು ಅಡಿಕೆಗೆ ಬಂದರೆ, ಅಡಿಕೆ, ತೆಂಗು ತೋಟದಲ್ಲಿ ನೀವು ಏನು ಬೆಳೀತೀರಿ ಅದರ ಬಗ್ಗೆ ಸ್ವಲ್ಪ ಹೇಳಿ. ಅಂದರೆ ಎಷ್ಟು ಎಕರೆಯಲ್ಲಿ ನೀವು ಅಡಿಕೆ ಗಿಡ, ಅಂದರೆ ಅಡಿಕೆ ಮರ ಇದೆ, ತೆಂಗು ಎಲ್ಲ? ಅಡಿಕೆ ಮತ್ತು ತೆಂಗು ಸೇರಿ 2 ಎಕರೆ ಜಾಗ ಇರುವುದು. ಅದರಲ್ಲಿ ಒಂದು 700 ಗಿಡ ಅಡಿಕೆ ಮತ್ತು ಸ್ವಲ್ಪ 50-100 ತೆಂಗಿನ ಮರ ಉಂಟು. ಹಿಡಿಯುವ ತೆಂಗಿನ ಮರ, ಗಿಡಂದಿರೋದು ಕಡಿಮೆ. ಮತ್ತು ಸ್ವಲ್ಪ ಅದಕ್ಕೆ ಕಾಳುಮೆಣಸಿನ ಬಳ್ಳಿ ಕೂಡ ಬಿಟ್ಟಿದ್ದೇವೆ. ಮತ್ತು ಕಾಳುಮೆಣಸು ಪ್ರತಿ ವರ್ಷ ನೆಡ್ತೇವೆ, ಪ್ರತಿ ವರ್ಷವೂ ರೋಗ ಬಂದು ಹೋಗ್ತಾ ಉಂಟು, ಅದನ್ನು ನೆಡ್ತಾ ಇದ್ದೇವೆ. ಸ್ವಲ್ಪ ಕಾಳುಮೆಣಸು ಉಂಟು. ಹಾಗೆ ಸಾಧಾರಣ ಎಕರೆಯಲ್ಲಿ ಅಡಿಕೆ ಸಾಧಾರಣ 400 ಅಂತ ಲೆಕ್ಕ. ಆ್ಯಾವರೇಜ್, ಒಂದನೇ ಆ್ಯಾವರೇಜ್ 400 ರೆಕಮೆಂಡೆಡ್. ಕೆಲವರು ಜಾಸ್ತಿ ಆಗುತ್ತಾರೆ, ಕಡಿಮೆ ಆಗುತ್ತಾರೆ. 400, ಹಾಗೆ 700 ಗಿಡ ಉಂಟು ನಮ್ಮದು 2 ಎಕರೆ ಹತ್ತಿರದಲ್ಲಿ 2 ಎಕರೆ 700 ಗಿಡ. ಆ ಗಿಡ ನಮ್ಮದು ಗಿಡ ಹಿಡಿಲಿಕ್ಕೆ ಶುರು ಆಗ್ತಾ ಉಂಟಷ್ಟೇ. ನಾವು ಇತ್ತೀಚೆಗೆ ಮಂಗಳ ಮತ್ತು ಇಂಟರ್ಸಿ ಮಂಗಳ ಒಂದು ಮೋಹಿತ್ ನಗರ್ ಹಾಕಿದ್ದೇವೆ ನಾವು. ಆ ಅಡಿಕೆ ಗಿಡವನ್ನು ಇತ್ತೀಚೆಗೆ ಈ 2 ಎಕರೆ ಜಾಗದಲ್ಲಿ ಇತ್ತೀಚೆಗೆ ಒಂದು 5-6 ವರ್ಷ ಈಚೆ ನೆಟ್ಟದಷ್ಟು. ಮೊದಲ ಮರ ಇತ್ತು, ಅದನ್ನು ನಾವು ಇದು ಹಳೆ ಮರ ಅದನ್ನೆಲ್ಲ ಕಟ್ ಮಾಡಿ ತೆಗೆದು ಪುನಃ ರೀಪ್ಲಾಂಟೇಷನ್ ಮಾಡಿದ್ದು. ಅದರಲ್ಲಿ ಇಂಟರ್ಸಿ ಮಂಗಳವು ಪ್ಲಸ್ ಮೋಹಿತ್ ನಗರ ಆಗಿದ್ದು. ಅದರಲ್ಲಿ ಕಂಪೇರಿಟಿವ್ಲಿ ಮೋಹಿತ್ ನಗರ ಒಳ್ಳೇದು ಬಂದದ್ದು. ಈ ಮಂಗಳಕ್ಕೆ ನನ್ನೊಂದಿಗೆ ರೋಗ ಜಾಸ್ತಿಯು, ಅಡಿಕೆ ಸಣ್ಣದು. ಅದು ಮಂಗಳದ ಮೋಹಿತ್ ನಗರ ಒಳ್ಳೇದು ನಾನು ಹೇಳೋದು ಅಭಿಪ್ರಾಯ. ಶುರುವಾಗಿ ಸ್ವಲ್ಪ ಶುರುವಾಗ್ತಾ ಉಂಟು. 700 ಗಿಡ ಶುರುವಾಗಲಿಲ್ಲ, ಒಂದು ಫಸ್ಟಿಗೆ ಹಾಕಿದ 200-300 ಗಿಡ ಸ್ವಲ್ಪ ಫಸಲು ಶುರು ಆಗಿತ್ತು. ಈ ಎಲೆಚುಕ್ಕೆ ರೋಗ ಕಾರಣದಿಂದ ಅಡಿಕೆ ಗಿಡ ಸಪರ ಕೂಡ ಆಗಿದೆ. ಹಾಗೆ ಎಲೆಚುಕ್ಕೆ ರೋಗ ಈಗ ಇಲ್ಲಿ ಉಂಟಾ? ಹೇಗೆ ಎಲೆಚುಕ್ಕೆ ರೋಗ ಇಲ್ಲಿ ಸಿಕ್ಕಾಪಟ್ಟೆ ಉಂಟು ಮೇಡಮ್. ಅಲ್ಲಿ ಇದು ಗಿಡ ರೋಗ ಬಂದು ಗಿಡ ಅರಿಶಿನೆಲ್ಲ ಆಗ್ಲಿಕ್ಕೆ ಶುರುವಾಯಿತು. ಮತ್ತು ಅದರ ಅಡಿಕೆ ಮರದ ತುದಿ ಸಪುರಾಗುತ್ತಾ ಉಂಟು ಮೇಡಮ್. ತಿರಿಗೆ ಹಂಚುದೆ, ಮತ್ತು ಆ ಕಡೆಗೆ ಅಡಿಕೆ ಮರ ಸಾಯ್ತದೆ. 1-2 ವರ್ಷಗಳಲ್ಲಿ ಅಡಿಕೆ ಮರ ಸಾಯ್ತದೆ. ಇದಕ್ಕೆ ಅಂದರೆ ನೀವು ಔಷಧಿ ಏನಾದರೂ ಪ್ರಯೋಗ ಮಾಡಿದ್ರಾ ಹೇಗೆ ಮೇಡಮ್? ಎಲೆಚುಕ್ಕೆ ರೋಗಿಗೆ ನಾವು ಅದಕ್ಕೆ ಇರುವ ಎಕ್ಸಕೊನೋಸೋಲು, ಪ್ರೊಪಿನೋಸೋಲು, ಹೀಗೆ ಸುಮಾರು ಬೇರೆ ಬೇರೆ ಥರದ ನಾವು ಔಷಧಿ ಸಿಂಪಡಣೆ ಮಾಡಿದ್ದೇವೆ. ಒಂದೇ ಮೆಡಿಸಿನ್ ಸ್ಪ್ರೇ ಮಾಡಿದ್ದಲ್ಲ, ಬೇರೆ ಬೇರೆ ಒಂದೇ ಮೆಡಿಸಿನ್ ಸ್ಪ್ರೇ ಮಾಡಿದರೆ ಅದು ರೆಸಿಸ್ಟೆಂಟ್ ಬರ್ತಂತ ಹೇಳ್ತಾರೆ ರೋಗಕ್ಕೆ. ಅದಕ್ಕೆ ಬೇಕಾಗಿ ನಾವು ಅದರಲ್ಲಿ ಬೇರೆ ಬೇರೆ ಇದು ಮಾಲಿಕ್ಯೂಲ್ ನಾವು ಸ್ಪ್ರೇ ಮಾಡಿದ್ದು. ಮಾಡುವ ಒಂದು ಮಟ್ಟಿಗೆ ಸ್ವಲ್ಪ ಕಡಿಮೆ ಆಗುತ್ತೆ, ಪುನಃ ಸ್ಟಾರ್ಟ್ ಆಗುತ್ತಾ ಉಂಟು. ಇವಾಗ ಬಿಟ್ಟು 1.5 ತಿಂಗಳಾಯಿತು. ಇನ್ನೀಗ ಸ್ಪ್ರೇ ಮಾಡಬೇಕಷ್ಟೇ. ರೋಗ ಉಂಟು, ರೋಗನ ಕಡಿಮೆ, ಪ್ರತಿ ವರ್ಷ ಬಿಡಬೇಕಾಗುತ್ತದೆ ಅದು. ಹಾಗೆ ರೋಗ ಬಂದು ಅಡಿಕೆ ಮರ ಸಫರ್ ಆಗುತ್ತಾರೆ ಮೇಡಮ್. ಹಾಗೆ ಮತ್ತೆ ಅಡಿಕೆ ಮರ ಸಾಯ್ತಾರೆ. ಅಂದರೆ ಇದಕ್ಕೆ ಇವಾಗ ಇಲ್ಲಿ ಅಂದರೆ ಯಾವುದು CPCRA ಅಥವಾ ಯಾವುದಾದ್ರೂ ಸಂಸ್ಥೆಗಳು ಇದರ ಬಗ್ಗೆ ಏನಾದರೂ ಬಂದಿದ್ರಾ, ನೋಡಿದ್ರಾ, ಎಂತಾದ್ರೂ ಮಾಹಿತಿ ಕೊಟ್ರಾ? ಇಲ್ಲಿ ನಮ್ಮ ನೀರ್ಚಾಲಲ್ಲಿ ನಬಾರ್ಡಿನವರು ಇದು ಬಂದಿದ್ದಾರೆ. ತೋಟದ ಮಣ್ಣಿನ ಸ್ಯಾಂಪಲ್ಸ್ ಕಲೆಕ್ಟ್ ಮಾಡಿ ಯಾವ ಅಂಶ ಕಡಿಮೆ ಆಗಿದೆ ಅಂತ ನೋಡ್ಲಿಕ್ಕೆ ಬೇಕು ನಬಾರ್ಡಿನವರು ಒಮ್ಮೆ ಬಂದಿದ್ದಾರೆ. ಬಂದು ಇತ್ತೀಚೆಗೆ 1 ತಿಂಗಳ ಹಿಂದೆ ಬಂದಿದ್ದಾರೆ. ತೋಟದ ಮಣ್ಣಿನ ಸ್ಯಾಂಪಲ್ ತಗೊಂಡು ಹೋಗಿದ್ದಾರೆ. ರಿಪೋರ್ಟ್ ಬರಬೇಕಷ್ಟೇ. ಈ ರಿಪೋರ್ಟ್ ಕಾಯ್ತಾ ಇದ್ದೇವೆ. ಯಾವ ಅಂಶ ಕಡಿಮೆ ಉಂಟು ನೋಡಿ ಅದನ್ನು ನಾವು ಸ್ಪ್ರೇ ಮಾಡೋದಾ ಅಥವಾ ಮರದ ಬುಡಕ್ಕೆ ಹಾಕೋದಾ, ಅದಕ್ಕೆ ಬೇಕಾಗಿರೋ ಏರ್ಪಾಡದ್ದು. ನೀವು ಈ ಕೃಷಿಗಾಗಿ, ರಬ್ಬರಿಗಾಗಲಿ ಅಥವಾ ನಮ್ಮ ಅಡಿಕೆ ಕೃಷಿಗಾಗಲಿ ಸರ್ಕಾರದ ಯೋಜನೆಗಳನ್ನು ಏನಾದರೂ ಪಡೆದುಕೊಂಡಿದ್ರಾ? ಈಗ ಅಂದರೆ ನಬಾರ್ಡ್ನಲ್ಲಿ ಇರ್ಬೋದು, ಕೇಂದ್ರ ಸರ್ಕಾರದ ಯೋಜನೆಗಳು, ರಾಜ್ಯ ಸರ್ಕಾರದ ಯೋಜನೆಗಳು, ಇಂಥ ಬಹಳಷ್ಟು ಯೋಜನೆಗಳಿವೆ. ಅದನ್ನೇನಾದರೂ ಪಡ್ಕೊಂಡಿದ್ರ ಫಲಾನುಭವಿಗಳ? ಹೇಗೆ ರಬ್ಬರ್ ಗಿಡ ನೆಟ್ಟ ಸಮಯದಲ್ಲಿ ಒಂದು 2-3 ವರ್ಷ ನಮಗೆ ಸಬ್ಸಿಡಿ ಅಂತ ಸಿಕ್ಕಿದೆ. ಅದು ಎಕರೆಗೆ ಇಂತಿಷ್ಟು ಅಂತ ಅವರು ಕೊಡ್ತಾರೆ, ರಬ್ಬರ್ ಬೋರ್ಡ್ನವರು. ಅದು ಸೆಂಟ್ರಲ್ ಗೌರ್ಮೆಂಟ್ ಯೋಜನೆ ಕಾಣ್ತದೆ. ಅದನ್ನು ಸ್ವಲ್ಪ ಅವರು ದುಡ್ಡು ಕಳಿಸಿದ್ದಾರೆ, ಸಬ್ಸಿಡಿ ಸಿಕ್ಕಿದೆ. ಆಮೇಲೆ ಇವು ಇಂತಿಷ್ಟು ಎಕರೆದ ಕೆಳಗಿರುವವರಿಗೆ ಪಂಚಾಯತಿಂದ ಇದು ಕೃಷಿ ಭವನ ಮುಖಾಂತರ ಗೊಬ್ಬರ ಎಲ್ಲ ಕೊಡ್ತಾರೆ. ಅದನ್ನು ಪಡ್ಕೊಂಡಿದ್ದೇನೆ, ಇಲ್ಲ ಅಂತ ಹೇಳುದಿಲ್ಲ, ಪಡ್ಕೊಂಡಿದ್ದೇನೆ. ಅಡಿಕೆ ಕೃಷಿಯನ್ನೀಗ ಹೇಳಿದ್ರೆ ಕಾರ್ಮಿಕರ ಕೊರತೆ ಬಹಳಷ್ಟು ಕಾಣ್ತಾ ಇದೆ. ಅಡಿಕೆ ಕೊಯ್ಲಿಕ್ಕಾಗ್ಲಿ, ಉಳಿದ ಒಂದು ಕೆಲಸಕ್ಕಾಗ್ಲಿ ಕಾರ್ಮಿಕರದ್ದು ಬಹಳಷ್ಟು ಅಭಾವ ಇದೆ. ನಿಮ್ಮ ಊರಿನಲ್ಲೂ ಹೀಗೆಯಾ? ಹೇಗೆ ಅದನ್ನು ಯಾವ ರೀತಿ ನೀವು ಹೊಂದಾಣಿಕೆ ಮಾಡ್ತೀರಿ ಇದಕ್ಕೆಲ್ಲ? ನಮ್ಮ ಊರಲ್ಲಿಯೂ ಕಾರ್ಮಿಕರ ಕೊರತೆ ಇದ್ದೇ ಇದೆ. ಎಲ್ಲ ಊರಲ್ಲಿಂದ ನಮ್ಮ ಊರಲ್ಲಿಯೂ ಕಾರ್ಮಿಕ ಕೊರತೆ ಇದ್ದೇ ಉಂಟು. ಮತ್ತು ನಮ್ಮ ಇಲ್ಲಿ ಕಾಯಮಾಗಿ ಸಾಧಾರಣ 1-2-3 ಜನ ಬರ್ತಾರೆ. ಹಾಗೆ ಅವರು ಅಡ್ಜಸ್ಟ್ ಮಾಡಿಕೊಂಡು
ಅಲ್ಲಿಂದಲ್ಲಿ ನೀಗಿಸ್ಕೊಂಡು ಹೋಗ್ತೇವೆ. ಕೊರತೆ ಇಲ್ಲ ಅಂತಿಲ್ಲ, ಅದು ನೀಗಿಸ್ಕೊಂಡು ಹೋಗ್ತೇವೆ. ಕೊರತೆ ಉಂಟು. ಮೊದಲೇ ಇಲ್ಲಿ ಮನೆಗೆ ಬಂದುಕೊಂಡಿದ್ದವರು ಅವರ ಮಕ್ಕಳು ಅವರ ಮನೆಯವರು ಬಂದು ಕೆಲಸ ಮಾಡಿಕೊಟ್ಟು ಹೋಗ್ತಾರೆ. ಅಡಿಕೆ ಕೊಯ್ಲಿಕ್ಕೆ ಜನ ಇದ್ದಾರಾ? ಅಡಿಕೆ ಕೊಯ್ಲಿಕ್ಕೆ ಜನ ಇದ್ದಾರಿಂದ ಫುಲ್ ಕಾನ್ಫಿಡೆಂಟ್ಲಿ ಹೇಳಿಕ್ಕೆ ಆಗುದಿಲ್ಲ, ಆದರೆ ಸಿಗ್ತಾರೆ. ಮತ್ತೆ ಅಡಿಕೆ ಕೊಯ್ಯೋರಾಗಲಿ ಬಾಕಿದ್ದ ಇದು ಆಗಲಿ ಅವರು ಈಗ ನಾಳೆ ಬರ್ತಾರೆ ಅಂದರೆ ನಾಳೆ ಬರ್ತಾರೆ ಅಂದರೆ ಗ್ಯಾರಂಟಿನಿಲ್ಲ. ನಾವು ಮತ್ತೆ ಅವರಿಗೆ ಮಾಡಿಟ್ಟ ಇದು ತಿಂಡಿ ಊಟ ಅಂಥದ್ದೆಲ್ಲ ಬಾಕಿಯಾಗಿ ಮತ್ತೆ ನಾವು ದನ ಇದ್ದರೆ ದನಕ್ಕೆ ಆಗೋದು, ಮತ್ತೆ ಇಲ್ಲದ್ರೆ ಮರು ದಿವಸ ನಾವೇ ತಿನ್ನೋದು. ಹಾಗಿದ್ದರೆ ಆಗಿರೋ ಸಮಸ್ಯೆ ಎಲ್ಲ ಉಂಟು, ಇಲ್ಲಂತ ಹೇಳಲಿಕ್ಕೆ ಆಗೋದಿಲ್ಲ. ಸಮಸ್ಯೆ ಉಂಟು, ಆದರೆ ಅದು ಹೇಗಾದ್ರೆ ಅಡ್ಜಸ್ಟ್ಮೆಂಟ್ ಮಾಡಿ ಹೋಗ್ತೇವೆ ಮೇಡಮ್. ಹಾಗೆ ಅಂತಹ ಪರಿಸ್ಥಿತಿ ಈಗ ಕೃಷಿಗೆ ಬಂದಿದೆ ಅಲ್ವಾ? ಇನ್ನು ತೆಂಗಿನ ವಿಷಯಕ್ಕೆ ಬಂದ್ರೆ ಎಷ್ಟು ಮರಗಳು ಉಂಟು ಹೇಳಿದ್ರಿ ನೀವಾಗ? 120 ಮರ ಉಂಟು ಮೇಡಮ್. 120 ಮರಗಳು ಉಂಟು ಅಂತ ಹೇಳಿದ್ರಿ. ಹೇಗಿದೆ ಫಸಲು? ಅಂದ್ರೆ ಈಗ ತೆಂಗಿನಕಾಯಿಗೆ ತುಂಬಾ ರೇಟು, ಹಾಗಿರುವ ಫಸಲು ಹೇಗಿದೆ? ಅದಕ್ಕೆ ಹೊಂದಿಕೊಂಡು ರೇಟ್ ಸಹ ಹೆಚ್ಚಾಗಿರುವಾಗ ಬಹುಶಃ ಇದು ಲಾಭದಾಯಕ ಈ ಸಮಯದಲ್ಲಿ ಅಂತ ಅನ್ನಿಸ್ತಾ ಇದೆಯಾ? ರೇಟು ಈಗ ಇವತ್ತಿನ ರೇಟ್ ಸಾಧಾರಣ 65-70 ರೇಟ್ ಉಂಟು. ರೇಟು ಒಳ್ಳೆ ಸ್ಫೂರ್ತಿದಾಯಕ, ಅದರಲ್ಲಿ ಏನು ತೊಂದರೆ ಏನಿಲ್ಲ. ಬಟ್ ಈ ವರ್ಷ ತೆಂಗಿನ ಫಸಲು ಬಹಳ ಕಡಿಮೆ. ಇದು 4 ಸಾರಿ ಕೊಯ್ಯುವಲ್ಲಿ 2 ಸಾರಿ ಕೊಯ್ಲಿಕ್ಕೂ ಇಲ್ಲ ಮೇಡಮ್. ಕೊಯ್ದು ಆಗಲಿಲ್ಲ, ಫಸಲಿಲ್ಲ ಆದ ಕಾರಣ ರೇಟ್ ಜಾಸ್ತಿ ಆಯಿತು. ಅದೇ ಫಸಲಿದ್ದರೆ ರೇಟ್ 28 ರೂಪಾಯಿ ಆ ಸಮಯದಲ್ಲಿ. ಅದೇ ಸಮಸ್ಯೆ. ಯಾಕಿರ್ಬೋದು ಫಸಲು ಕಡಿಮೆ ಆದದ್ದು? ರೋಗ ಏನಾದ್ರ? ಅದು ಫಸಲು ಸಾಧಾರಣ ತೆಂಗಿನ ಬೆಳೆ ಮೊದಲು ಹಿರಿಯವರು ಹೇಳಿದಾಗ 2 ವರ್ಷಕ್ಕೊಮ್ಮೆ ತೆಂಗಿನ ಬೆಳೆ ಬರುದು ಇಲ್ಲಿ. ಇದು ಬಹುಶಃ ಅದೇ ಆ ಪೀರಿಯಡ್ ಈ ವರ್ಷ ಆಗಿರ್ಬೋದು ಅಂತ ನನ್ನ ಅಂದಾಜು. ಕಳೆದ ವರ್ಷ ಇಷ್ಟು ತೆಂಗಿನ ಬೆಳೆ ಮೋಸ ಆಗಲಿಲ್ಲ. ಕಳೆದ ವರ್ಷ ರೇಟು ಅದರ ಲೆಕ್ಕ ರೇಟು ಕಡಿಮೆ ಇತ್ತು. ಈ ವರ್ಷ ಮಾತ್ರ ರೇಟ್ ಇಷ್ಟು ಜಾಸ್ತಿ ಆಗಿದೆ. ಈ ಸಾಧಾರಣ 6-7 ತೆಂಗಿನಿಂದ ರೇಟ್ ಉಂಟು, 25ರಿಂದ ರೇಟ್ ಉಂಟು, 24 ಇಷ್ಟು ರೇಟ್ ಇರಲಿಲ್ಲ. ನೀವೆಂತ ಕೊಬ್ಬರಿ ಮಾಡಿ ಮಾರುದ ಅಥವಾ ಎಣ್ಣೆ ತೆಗೆದು ಮಾರುದ, ಹೇಗೆ? ಎರಡು ಉಂಟು ಮೇಡಮ್. ಇದು ಕೊಬ್ಬರಿ ಮಾಡ್ತೇವೆ, ಎಣ್ಣೆ ಮಾಡ್ತೇವೆ, ಹಸಿ ತೆಂಗಿನ ಮಾಡ್ತೇವೆ. ಸಿಚುವೇಶನ್ ನೋಡಿಕೊಂಡು ಆ ಸಮಯಕ್ಕೆ ಯಾವುದು ಯೋಗ್ಯ ಅಂತ ನೋಡಿಕೊಂಡು ಮಾರ್ತೇವೆ. ಇಂಥದ್ದಂತ ಏನಿಲ್ಲ. ಮತ್ತು ತೆಂಗಿನ ಎಣ್ಣೆ ಸ್ವಲ್ಪ ನಮಗೆ ಇದು ನಮ್ಮ ಪರ್ಪಸ್ಗೆ ಬೇಕಾಗುತ್ತದೆ, ಬಾಕಿಗಳು ನಾವು ಕೊಡ್ತೇವೆ, ಮಾರ್ತೇವೆ. ಇವಾಗ ಅಡಿಕೆಯಲ್ಲಿ ನೀವು ಯಾವ ರೀತಿಯ ಅಂದರೆ ಈಗ ಕೊಳೆ ರೋಗ ಆಗಲಿ ಅಂತಹ ರೋಗಗಳಿಗೆ ಮೊದಲೇ ನೀವು ಔಷಧಿ ಸಿಂಪಡಿಸ್ತೀರಾ ಅಥವಾ ಬರದ ಹಾಗೆ ತಡೆಗಟ್ಟಲಿಕ್ಕೆ, ಅಥವಾ ಬಂದ ನಂತರ ಅದಕ್ಕೆ ಪ್ರಯೋಗಾರ್ಥವಾಗಿ ಏನಾದರೂ ಮಾಡ್ತಾರೆ? ಅಡಿಕೆಯಲ್ಲಿ ಕೊಳೆ ರೋಗ ನಾವು ಕೊಳೆ ರೋಗ ಬರಲಿಕ್ಕೆ ವೆಯ್ಟ್ ಮಾಡಲಿಕ್ಕೆ ಕ್ರಮ ಇಲ್ಲ. ನಾವು ಜೂನ್ ತಿಂಗಳಲ್ಲಿ ಒಂದು 20-25 ಮಳೆ ಬಂದು ಸುರಾಗಿ 1 ತಿಂಗಳೊಳಗೆ ಮದ್ದು ಸ್ಪ್ರೇ ಮಾಡಲೇಬೇಕಾಗುತ್ತದೆ. ಸ್ಪ್ರೇ ಮಾಡ್ತೇವೆ. ಅದು ಬೋರ್ಡ್ ಮಿಕ್ಸರು, ಬೇರೆ ಮಾಡುವ ಕ್ರಮ ಇಲ್ಲ. ಅದಕ್ಕೆ ಪುನಃ 28-30 ದಿವಸ ಪುನಃ ಸ್ಪ್ರೇ ಮಾಡ್ತೇವೆ. ಹಾಗೆ ವರ್ಷದಲ್ಲಿ ಮಳೆಗಾಲ ಇದು 3 ಮಿನಿಮಮ್ ಮಾಡಲೇಬೇಕಾಗುತ್ತದೆ. ಮಳೆ ನೋಡಿಕೊಂಡು 4 ಮಾಡಿದ್ರೆ ಉತ್ತಮ. ಹಾಗೆ ಅದು ಸಾಕಾಗುತ್ತದೆ. ತಮ್ಮ ಉದ್ಯೋಗವನ್ನು ಹಿಡ್ಕೊಂಡು ಕೃಷಿಯನ್ನು ಅಂದರೆ ಯಾವ ರೀತಿಯಲ್ಲಿ ನಿಮ್ಮ ಸಮಯ ಅದಕ್ಕೆ ಕೊಡ್ತೀರಿ? ಅದೇ ನಾನು ತೋಟದ ಸಮಯ ಹೆಚ್ಚಾಗಿ ನಾನು ಸಂಜೆ ಹೊತ್ತಿಗೆ ಹೋಗೋದು, ಒಂದು 5ರಿಂದ 6 ನಂತರ ತೋಟಕ್ಕೆ ಹೋಗೋದು. ಮತ್ತು ಕೆಲವು ಸಾರಿ ಬಿಡೋದ ಸಮಯದಲ್ಲಿ ಬೆಳಿಗ್ಗೆ ಹೋಗೋ ಕ್ರಮ ಇಲ್ಲಂತಿಲ್ಲ. ಸಂಜೆ ಹೊತ್ತಿಗೆ 90% ಸಂಜೆ ಹೊತ್ತಿಗೆ ಹೋಗೋದು. ಮೇಯ್ನಾಗಿ ನಾನು ತೋಟಕ್ಕೆ ಹೋಗೋದು ನೀರು ಬಿಡಲಿಕ್ಕೆ ಮಾತ್ರ. ಬಾಕಿದ್ದೆಲ್ಲ ಕೆಲಸ ಮುಖಾಂತರ ಆಗಬೇಕಷ್ಟೇ. ಅಂದರೆ ಅದು ಬೆಳಿಗ್ಗೆ ಮಾಡುವ ಕೆಲಸ ಕೆಲವು ಬೆಳಿಗ್ಗೆ ಮಾಡಬೇಕಲ್ಲ. ಕೆಲವು ಕೆಲಸ ತೋಟ ಗೊಬ್ಬರ ಹಾಕೋದು, ಆಚೆ ಈಚೆ ಹಾಕೋದು ಅದೆಲ್ಲ ಬೆಳಿಗ್ಗೆ ಮಾಡಬೇಕು. ನೀರು ಸ್ಪ್ರೇ ಮಾಡೋದು ಮಾತ್ರ ನಾನು, ನೀರು ಸ್ಪ್ರಿಂಕ್ಲರ್ ಹಾಕೋದು, ಹಾಗೆಂತ ಬಿಡೋದೆಲ್ಲ ನಾನೇ ಬಿಡೋದು. ಕೆಲವು ಸಾರಿ ನಮ್ಮ ಮಿಸಸ್ ಕೂಡ ಅವರು ತೋಟಕ್ಕೆ ಹೋಗ್ತಾರೆ, ಅನಿವಾರ್ಯ ಆದರೆ ಹೋಗ್ತಾರೆ. ಹಾಗೆ ಅಂದರೆ ಇದಕ್ಕೆ ಈ ಕೃಷಿಯಲ್ಲಿ ತಮ್ಮ ಮನೆಯವರ ಮಕ್ಕಳ ಸಹಕಾರ ಹೇಗಿದೆ? ಖಂಡಿತ ಇದೆ ಮೇಡಮ್, ಎಲ್ಲರ ಸಹಕಾರ ಉಂಟು. ಮಗನಿಗೂ ಇದು ಕೃಷಿ ಬಗ್ಗೆ ಎಲ್ಲರಿಗೂ ಸ್ವಲ್ಪ ಆಸಕ್ತಿ ಉಂಟು. ಈಗ ಕಾಲೇಜಲ್ಲಿ ಓದ್ತಾ ಇದ್ದಾನೆ. ಹಾಗೆ ಕೃಷಿಗೆ ತೋಟಕ್ಕೆ ಹೋಗ್ತಾನೆ, ವಾರಕ್ಕೆ 1-2 ಸರ್ತಿ ಎಲ್ಲ ಹೋಗ್ತಾನೆ. ನಾನಿಲ್ಲ ಸಮಯದಲ್ಲಿ ಹೋಗ್ತಾನೆ, ನೀರು ಬಿಡ್ಲಿಕ್ಕೆಲ್ಲ ಹೋಗ್ತಾನೆ. ಅದೇನು ಇಲ್ಲ ಏನಿಲ್ಲ, ಕೃಷಿ ಆಸಕ್ತಿ ಉಂಟು ಅವನಿಗೆ. ಅಂದರೆ ಕೃಷಿ ಮುಂದುವರಿಬಹುದು ಅಂತ ನಮಗೆ ಭರವಸೆ ಇದೆ? ಭರವಸೆ ಖಂಡಿತ ಇದೆ. ಉತ್ತಮ ವಿಚಾರ. ಈಗ ನಾವು ಅಡಿಕೆ ಬಗ್ಗೆ ಮಾತಾಡಿದ್ವಿ, ತೆಂಗಾಯಿತು. ಇನ್ನು ಕಾಳು ಮೆಣಸಿನ ವಿಚಾರಕ್ಕೆ ಬಂದರೆ ಎಷ್ಟು ಗಿಡಗಳಿವೆ ನಿಮಗೆ? ಎಷ್ಟು ಇದು ಮಾಡಿದ್ದೀರಿ ಕೃಷಿ, ಅದರ ಬಗ್ಗೆ ಹೇಳಿ. ಆ್ಯಕ್ಚುಲಿ ನಮಗೊಂದು 100-200 ಬುಡಲ ಇತ್ತು, ಕಾಳು ಮೆಣಸಿದ್ದು ದೊಡ್ಡ ಬುಡಲ ಇತ್ತು. ಆದರೆ ಈ ಎಲ್ಲದಕ್ಕೂ ಒಂದು ರೋಗವೇ. ಈ ಅಡಿಕೆಗೆ, ರಬ್ಬರಿಗೆ ಇದ್ದಾಗೆ ಕಾಳು ಮೆಣಸಿನ ಬಳ್ಳಿಗೂ ರೋಗ. ಅದಕ್ಕೂ ಕೂಡ ಮಳೆಗಾಲ ಫಸ್ಟಿಗೆ ಮರುವಸ ಮೇಲೆ ಗೊತ್ತಾಗೋದಿಲ್ಲ. ಮಳೆ ಬಿಟ್ಟ ಕೂಡಲೇ ಒಂದು ಈ ಸಮಯದಲ್ಲಿ ಒಂದೊಂದೇ ಬಳ್ಳಿ ಒಣಗಿ ಹೋಗ್ತಾ ಇರ್ತದೆ. ಅದು ಕೂಡ ರೋಗ. ಅದಕ್ಕೂ ಕೂಡ ಬೋರ್ಡ್ ಮಿಕ್ಸರೇ ಪರಿಹಾರ ಅಂತ ಹೇಳ್ತಾರೆ. ನಾವು ಹಾಕಿದ್ದೇವೆ, ಕೆಲವು ಒಳ್ಳೆ ಲಕ್ಷಣ ಕಾಣ್ತದೆ. ಎಷ್ಟಾದರೂ ಇದು ವರ್ಷ ಪ್ರತಿಯೂ ಒಂದು 20-30 ಬಳ್ಳಿ ಹೋಗ್ತದೆ. ನಾವು ಹಾಗೆ ನಡ್ತಾ ಇರ್ತೇವೆ, ಹಾಗೇ ಇರ್ತದೆ. ಅದು ರೋಗ ಬಂದು ಇರ್ತದೆ, ಅದಕ್ಕೆ ಸ್ಪ್ರೇ ಮಾಡೋದು ಮತ್ತು ಗಿಡ ನೆಡೋದು, ಹಾಗೆಲ್ಲ ಕಾರ್ಯಕ್ರಮ ಆಗುತ್ತಾ ಉಂಟು. ಒಂದು 60-70 ಬಳ್ಳಿ ಇರ್ಬೋದು. ಇವಾಗ ಒಂದು 70 kg ಸಿಗ್ತದೆ, 70-75 kg ಇರ್ಬೋದು ವರ್ಷಕ್ಕೆ, ಅಷ್ಟಿಗೆ ಗೊತ್ತಷ್ಟೇ.
ಹಾಗೆ ಮನೆ ಹತ್ರ ದೊಡ್ಡ ದೊಡ್ಡ ಬಳ್ಳಿ ಇತ್ತು, ಎಲ್ಲ ಯಾವುದು ಈಗ ಕಾಣುವುದಿಲ್ಲ, ಎಲ್ಲ ಸತ್ತು ಹೋಯಿತು. ತುಂಬಾ ಬೇಸರದ ವಿಚಾರ ಅದು. ಅದೊಂದು ಇದು ಕ್ಲೈಮೇಟ್ ಮಾತ್ರ ಭಯಂಕರ ಸೂಟೇ ಆಗುದಿಲ್ಲ ಈ ವರ್ಷ. ಈಗಂತೂ ಸಿಕ್ಕಾಪಟ್ಟೆ ಹವಾಮಾನ ವೈಪರೀತ್ಯ. ಇವಾಗ ಎಷ್ಟು ಕಾಳುಮೆಣಸು ಎಷ್ಟು ಕೆಜಿ ನಿಮಗೆ ಸಿಗ್ತದೆ? ಅದೇ ಅಷ್ಟೇ, ಕಳೆದ ವರ್ಷ 75 ಕೆಜಿ ಸಿಗಿದೆ ಮೇಡಮ್, ಅಷ್ಟೇ ಸಿಗಿದೆ. ಅದಕ್ಕೆ ಅಷ್ಟೇ ಅಸಲಾಗ್ತದೆ. ಅದಕ್ಕೆ ಇದು ಕೊಯ್ಯುವುದೇ ಒಂದು ಸಮಸ್ಯೆ ಉಂಟು ಹೀಗೆ ಕಾಳುಮೆಣಸಿಗೆ. ಎಲ್ಲರೂ ಕಾಳುಮೆಣಸು ಕೊಯ್ಲಿಕ್ಕೆ ಒಪ್ಪುದಿಲ್ಲ. ಕೆಲವರದ್ದು ಎಕ್ಸ್ಪರ್ಟ್ ನುರಿತ ಕೆಲಸದವರಿದ್ದಾರೆ, ಅವರಲ್ಲಿ ನಾವು ಹೇಳೋದು ಹಾಗೆ. ಅದೇ ನಾವು ಅವರನ್ನೇ ಆಶ್ರಯಿಸಬೇಕು, ಖಂಡಿತ ಆಶ್ರಯಿಸಬೇಕಾಗುತ್ತದೆ. ಆದ್ರೂ ನೀವು ಕೃಷಿಯಲ್ಲಿ ಖುಷಿಯನ್ನು ಕಂಡವರು? ಖಂಡಿತ ಹೌದು. ಅಂದ್ರೆ ಈಗ ಹೇಳಿದ್ರೆ ಆ ಒಂದು ಕೃಷಿಯನ್ನೇ ಮಾಡಿಕೊಂಡು ಬಂದವರು ಕೃಷಿಯನ್ನು ಮುಂದುವರಿಸ್ತಾರೆ. ನಂತರದ ಒಂದು ಜನರೇಷನ್ ಏನಿದೆ, ನಂತರದ ಒಂದು ತಲೆಮಾರು ಎಲ್ಲರೂ ಕೃಷಿಗೆ ಬರುವರು ಅಂತ ಹೇಳಿಕ್ಕಾಗುದಿಲ್ಲ. ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಅಂತ? ನನ್ನ ಲೆಕ್ಕದಲ್ಲಿ ಇದು ಕೃಷಿ ಇದ್ದವರಿಗೆ ಕೃಷಿಗೆ ಬರಲೇಬೇಕು. ಎಂದರೆ ನಾವು ತಂದೆಯವರು ಹಿರಿಯವರು ಮಾಡಿದಷ್ಟು ನಮಗೆ ಮಾಡಲಿಕ್ಕೆ ಆಗೋದಿಲ್ಲ. ಹಾಗೆ ಸ್ವಲ್ಪ ಪರ್ಸೆಂಟ್ ಕಡಿಮೆ ಆಗೇ ಆಗುತ್ತೆ ಕೃಷಿ, ಯಾವುದೇ ಕೃಷಿ ಆದರೂ ಕೂಡ. ಹಾಗೆ ನಾನು ನೆಕ್ಸ್ಟ್ ಜನರಿಗೆ ಇಷ್ಟು ಮಾಡಿದರೆ ಮತ್ತು ಏನೂ ಇರಲಿಕ್ಕಿಲ್ಲ ಮುಂದಿನ ಜನರೇಷನ್ಗೆ. ಹಾಗೆ ನಮ್ಮ ಸಮಾಜ ಅಥವಾ ಇದು ಎಲ್ಲಿಗೆ ಹೋಗ್ತದೆ ಅಂತ ದೇವರೇ ಬಲ್ಲ. ಹಾಗೆ ನಾನು ಹೇಳೋದು ಕೃಷಿಯೂ ಬೇಕು, ಬರೀ ಕೃಷಿ ಒಂದು ಆಗೋದಿಲ್ಲ, ಅದರೊಟ್ಟಿಗೆ ನಮ್ಮ ಜೀವನಕ್ಕೆ ಬೇರೆ ದಾರಿ ನೋಡಲೂ ಬೇಕು. ಉಪಕಸಬು ಅಥವಾ ಆ ಕಸಬಾಗಿ ಇದು ಕೃಷಿ ಯಾರು ಒಂದು ಬೇಕೇ ಬೇಕು. ಹಾಗೆ ಇದರ ಸ್ವಲ್ಪ ಆದರೂ ಉಳಿದಿತ್ತು ನನ್ನ ಭಾವನೆ. ರೈತ ಮಿತ್ರರೇ, ಇದುವರೆಗೆ ನೀರ್ಚಾಲಿನ ಕೊಡ್ವಕೆರೆಯ ಕೇಶವ್ ಪ್ರಸಾದ್ ಇವರು ಸಮಗ್ರ ಕೃಷಿಯ ಬಗ್ಗೆ ತಮ್ಮ ಅನುಭವಗಳನ್ನು ಹಂಚಿಕೊಂಡ್ರು. ಅವರಿಗೆ ಧನ್ಯವಾದಗಳು. ಥ್ಯಾಂಕ್ ಯು ಮೇಡಮ್, ನಮಸ್ಕಾರ. ಇದುವರೆಗೆ ಕಾಸರಗೋಡು ತಾಲೂಕು ನೀರ್ಚಾಲಿನ ಕೇಶವ ಪ್ರಸಾದ್ ಕೊಡ್ವಕರೆ ಅವರ ಸಮಗ್ರ ಕೃಷಿ ಅನುಭವ ಕುರಿತು ಸಂದರ್ಶನ ಕೇಳಿದಿರಿ. ಸಂದರ್ಶಕರು ರಜನಿ ಭಟ್, ನಿರ್ದೇಶನ ಪಿವಿ ಪ್ರಶಾಂತ್ ಕುಮಾರ್. ಸರ್ವಶ್ರೇಷ್ಠ ರೈತನ ಬಹುಮಾನ ದೊರೆಯುತ್ತದೆ ಹರಿಯಣ್ಣಗೆ. ಇದು ಎಲ್ಲಿವರಿಗೆ ನಿಮ್ಮ ಸಫಲತೆಯ ಗುಟ್ಟಿನ ಹೇಳಿ. ನನ್ನ ರೈತ ಬಾಂಧವರೇ, ಈಗ ನೀವು ಸಹ ಉತ್ತಮ ಬೆಳೆಯನ್ನು ಬೆಳೆಯಬಹುದು. ಅದು ಹೇಗೆ? ಹೇಗೆಂದ್ರೆ ಯಾವಾಗ ಯಾವುದೇ ಸಮಸ್ಯೆ ಬಂದಲ್ಲಿ ತಕ್ಷಣ 1-800-180-1551 ಕರೆ ಮಾಡಿ. ಇದು ಯಾರ ನಂಬರ್ ಅಣ್ಣ? ರೈತರ ಕಾಲ್ ಸೆಂಟರ್ದು. ಇಲ್ಲಿ ಕೃಷಿಯ ಎಲ್ಲಾ ಸಮಸ್ಯೆಗಳಿಗೆ ವಿಶೇಷಜ್ಞರು ಉತ್ತರ ಹೇಳ್ತಾರೆ. ಅಲ್ಲಣ್ಣ, ವಿಶೇಷಜ್ಞರು ಅಲ್ಲಿ ಯಾವಾಗೂ ಕೂತಿರ್ತಾರೇನು? ಕೂತಿರ್ತಾರಣ್ಣ, ವರ್ಷದ 365 ದಿನಾಲೂ ಸಿಗ್ತಾರೆ. ಅದು ಸಹ ಬೆಳಗಿನ ಜಾವ 6ರಿಂದ ರಾತ್ರಿ 10 ಗಂಟೆವರೆಗೂ. ಆದ್ರಣ್ಣ, ಬಳತ್ತಿನವರೆಗೆ ಮಾತಾಡಿದ್ರೆ ದುಡ್ಡು ಹೆಚ್ಚತ್ತಲ್ವಾ? ಯಾವ ಖರ್ಚು ಇಲ್ಲ. ಮೊಬೈಲ್ ಅಥವಾ ಬೇರೆ ಫೋನ್ ನಿಂದ ರೈತರ ಕಾಲ್ ಸೆಂಟರ್ಗೆ ಉಚಿತವಾಗಿ ಕರೆ ಮಾಡಿ, ಸಲಹೆಗೂ ದುಡ್ಡಿಲ್ಲ. ನಿಜವಾಗ್ಲೂ. ರೈತ ಬಾಂಧವರಿಗೆ ಕೃಷಿಯ ಸಮಸ್ಯೆಗಳಿಗಾಗಿ ನಿಮ್ಮ ಭಾಷೆಯಲ್ಲಿ ತಕ್ಷಣವೇ ಪರಿಹಾರವನ್ನು ಪಡೆಯಲು ಭಾರತಾದ್ಯಂತ ಯಾವುದೇ ಫೋನ್ ನಿಂದ ರಾಷ್ಟ್ರೀಯ ಹೆಲ್ಪ್ ಲೈನ್ ನಂಬರ್ 1-800-151-1551 ಉಚಿತವಾಗಿ ಕರೆ ಮಾಡಿ. ರೈತರ ಗೆಳೆಯ, ರೈತರ ಕಾಲ್ ಸೆಂಟರ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಹಾಗೂ ರೈತ ಕಲ್ಯಾಣ ಸಚಿವಾಲಯ, ಭಾರತ ಸರ್ಕಾರ. ಇದು ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮ. ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ಕಿಸಾನ್ ವಾಣಿ, ಕಿಸಾನ್ ವಾಣಿ, ಜೈ ಕಿಸಾನ್, ಜೈ ಕಿಸಾನ್, ಜೈ ಕಿಸಾನ್, ಕಿಸಾನ್ ವಾಣಿ.